ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ಗೋಲ್ಡ್ ನ್ಯೂ ಆಲ್ ಟೈಮ್ ಹೈಯಲ್ಲೇ ಟ್ರೇಡ್ ಆಗ್ತಾ ಇದೆ. $4,670 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಇನ್ನು ಸಿಲ್ವರು ಸಹ ನ್ಯೂ ಆಲ್ ಟೈಮ್ ಹೈ $94 ಪರ್ ಅನ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಟ್ರಂಪ್ ಅವರು ಮತ್ತೆ 10% ಇದ್ದ ಟ್ಯಾರಿಫ್ ನ 25% ಏರಿಸ್ಬಿಟ್ಟು ಯುರೋಪಿಯನ್ ಯೂನಿಯನ್ ಮೇಲೆ ಟ್ಯಾರಿಫ್ ನ ವಿಧಿಸಿದ್ದಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಗ್ರೀನ್ ಲ್ಯಾಂಡ್ ಸಲುವಾಗಿ ಅಂತ ಹೇಳ್ತಾ ಇದ್ದಾರೆ. ಇನ್ನ ರಿಸಲ್ಟ್ಸ್ ಬಂದ್ಬಿಟ್ಟು ರಿಲಯನ್ಸ್, ಐಸಿಐಸಿಐ ಬ್ಯಾಂಕ್ ಅಂಡ್ HDFC ಬ್ಯಾಂಕ್ ರಿಸಲ್ಟ್ಸ್ ಔಟ್ ಆಗಿದಾವೆ. ರಿಲಯನ್ಸ್ ರಿಸಲ್ಟ್ಸ್ ಓಕೆ ಆಗಿದೆ, HDFC ಅಷ್ಟೇ. ಆದ್ರೆ ಐಸಿಐಸಿಐ ಬ್ಯಾಂಕ್ ರಿಸಲ್ಟ್ಸ್ ಇಸ್ ನಾಟ್ ಗುಡ್ ಅಂತಾನೆ ಹೇಳ್ಬೋದು. ಇವತ್ತು ಅಮೆರಿಕನ್ ಮಾರ್ಕೆಟ್ ಹಾಲಿಡೇ ಇರುತ್ತೆ, ಮಾರ್ಟಿನ್ ಲೂಥರ್ ಕಿಂಗ್ಸ್ ಡೇ ಆಗಿದೆ. ಇನ್ನು ಏಷ್ಯನ್ ಮಾರ್ಕೆಟ್ ನೋಡೋದಾದ್ರೆ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ಜಪಾನ್ ಮಾರ್ಕೆಟ್ 1.5% ಅಷ್ಟು ಡೌನ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಇನ್ನು ನಿಫ್ಟಿ ನೋಡೋದಾದ್ರೆ 25,570 ಅಲ್ಲಿ ಟ್ರೇಡ್ ಆಗ್ತದೆ. ನಿಫ್ಟಿ ಕ್ಲೋಸಿಂಗ್ ಬಂದ್ಬಿಟ್ಟು 25,675 ಅಲ್ಲಿ ಕ್ಲೋಸ್ ಆಗಿದ್ರೆ ಇವತ್ತು ನಿಫ್ಟಿ ವೀಕ್ ಗೆ ಓಪನ್ ಆಗುತ್ತೆ. ನಿಫ್ಟಿ ಎಬೋ 25,760 ಇದ್ರೆ ಮಾತ್ರ ಬೈಯಿಂಗ್ ಝೋನ್, ಇಲ್ಲ ಅಂದ್ರೆ ಸೆಲ್ಲಿಂಗ್ ಪ್ರೆಷರ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 25,475 ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,875 ಆಗಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ 60,095 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 60,500 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 59,000 ಆಗಿದೆ. ಇನ್ನು ಸೆನ್ಸೆಕ್ಸ್ ನೋಡೋದಾದ್ರೆ 83,570 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 84,300 ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 82,900 ಆಗಿದೆ. ಇವತ್ತು ರಿಸಲ್ಟ್ಸ್ ಬಂದ್ಬಿಟ್ಟು ಹವೆಲ್ಸ್, ಇಂಡೋ ಜಿಂಕ್, LTIM, PNB ಮತ್ತು ಟಾಟಾ ಕ್ಯಾಪಿಟಲ್ ರಿಸಲ್ಟ್ಸ್ ಇರುತ್ತೆ. ಸೊ ನಿಫ್ಟಿ ಓವರ್ ಆಲ್ ಆಗಿ ಇವತ್ತು ವೀಕ್ ಗೆ ಓಪನ್ ಆಗುತ್ತೆ. ಸೊ ಈ ರಿಸಲ್ಟ್ಸ್ ಏನಿದೆ, ರಿಲಯನ್ಸ್, ಐಸಿಐಸಿಐ ಬ್ಯಾಂಕ್, HDFC ಬ್ಯಾಂಕ್ ಯಾವ ತರ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ನಿಫ್ಟಿ ಮೂವ್ಮೆಂಟ್ ಇರುತ್ತೆ ಅಂತ ಹೇಳ್ಬೋದು. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.